ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 33ನೇ ವಚನ. ಈ ವಚನ ನಮಗೆ ಹೀಗೆ ಹೇಳುತ್ತೆ: ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಲ್ಲೆಲೂಯಾ. ಪ್ರೇಸ್ ದಿ ಲಾರ್ಡ್. ಪ್ರಿಯರೇ, ಈ ಒಂದು ವಾಕ್ಯದಲ್ಲಿ ದೇವರು ನಮಗೆ ಹೇಳ್ತಾ ಇರುವಂಥ ಮಾತು, ನಾವು ಮನಃಶಾಂತಿಯನ್ನು ದೇವರಲ್ಲಿ ನಾವು ಹೊಂದಿಕೊಳ್ಳಬೇಕು, ದೇವರಲ್ಲಿ ನಾವು ಪಡೆದುಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ವಾಕ್ಯ ಎಷ್ಟು ಚೆನ್ನಾಗಿ ಹೇಳುತ್ತೆ ಅಂದರೆ, ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು. ಈ ಲೋಕದಲ್ಲಿ ನಾವು ಹಾದು ಹೋಗುವಂಥ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ನಾವು ಏನಪ್ಪ ಮಾಡಬೇಕೆಂಬುದಾಗಿ ನಾವು ನೋಡುವಾಗ, ನಮ್ಮ ಸಮಾಧಾನವನ್ನು ನಾವು ಕಾಪಾಡಿಕೊಳ್ಳಬೇಕು, ನಮ್ಮ ಮನಃಶಾಂತಿಯನ್ನು ನಾವು ಕಾಪಾಡಿಕೊಳ್ಳಬೇಕು. ನಮ್ಮ ಮನಃಶಾಂತಿಯನ್ನು ಕೆಡಿಸಲು, ನಮ್ಮ ಸಮಾಧಾನವನ್ನು ಅನೇಕ ಬಾರಿ ಸೈತಾನನು ನಮಗೆ ಒಂದು ರೀತಿ ಮಾನಸಿಕವಾಗಿ ನಾವು ಯಾವುದರ ಕುರಿತಾಗಿ ನಾವು ತುಂಬ ಪ್ರೀತಿಯಿಂದ ಇರ್ತೇವೋ, ಯಾವ ಕಾರ್ಯಗಳಲ್ಲಿ ನಾವು ತುಂಬ ನಂಬಿಕೆ ಇಟ್ಟಿರ್ತೇವೋ, ಆ ಕಾರ್ಯಗಳಿಂದಲೇ ನಮಗೆ ಒಂದು ಮಾನಸಿಕವಾಗಿ ಹೊಡೆತಗಳು ಬೀಳುವುದನ್ನು ನಾವು ನೋಡ್ತೇವೆ. ಈ ದಿನಮಾನಗಳಲ್ಲಿ ನಾವು ಆತನಲ್ಲಿ ಇದ್ದುಕೊಂಡು ಮನಃಶಾಂತಿಯನ್ನು ನಾವು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಯಾರು ನಮಗೆ ಸಮಾಧಾನವನ್ನು ಕೊಡಲು ಆಗುವುದಿಲ್ಲ ಪ್ರಿಯರೇ. ಈ ಲೋಕದಲ್ಲಿ ಯಾರು ನಮಗೆ ಸಮಾಧಾನವನ್ನು ಕೊಡಲು ಆಗೋದಿಲ್ಲ. ಆದರೆ ಇನ್ನೂ ಹೆಚ್ಚಾಗಿ ಸಮಸ್ಯೆಗಳನ್ನು ಕೊಡ್ತಾರೆ ಹೊರತು, ಇನ್ನೂ ನಮ್ಮನ್ನು ಕುಗ್ಗಿಸುವಂಥ ಪರಿಸ್ಥಿತಿಗಳೇ ಕೊಡ್ತಾರೆ ಹೊರತು ಸಮಾಧಾನವನ್ನಾಗಲಿ ಯಾರೂ ಸಹ ನಮಗೆ ಕೊಡುವುದಿಲ್ಲ. ಆದರೆ ನಮ್ಮ ಸಮಾಧಾನವನ್ನು, ನಮ್ಮ ಮನಃಶಾಂತಿಯನ್ನು ನಾವು ದೇವರಲ್ಲಿ ನಾವು ಹೊಂದಿಕೊಳ್ಳಬೇಕು. ದೇವರು ಈ ವಾಕ್ಯದಲ್ಲಿ ಹೇಳ್ತಾ ಇರುವಂಥ ಮಾತು, ನಿಮಗೆ ಈ ಲೋಕದಲ್ಲಿ ಏನಿದೆ? ಸಂಕಟವಿದೆ. ಈ ಲೋಕದಲ್ಲಿ ಏನಿದೆ? ನಮಗೆ ಸಂಕಟವಿದೆ. ಆದರೆ ನೀವು ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರಲ್ಲಿ ಹೇಳ್ತಾ ಇದ್ದಾರೆ. ಹೌದು, ನಿಜವಾಗಿಯೂ ನಾವು ನೋಡೋದಾದರೆ ನಮಗೆ ಈ ಲೋಕದಲ್ಲಿ ಅನೇಕ ಸಂಕಟಗಳು ಉಂಟು, ಅನೇಕ ಹೋರಾಟಗಳುಂಟು, ಅನೇಕ ಪರಿಸ್ಥಿತಿಗಳು ನಾವು ನೋಡೋದಾದರೆ ಕೆಲವೊಂದು ವೇಳೆ ತುಂಬ ಭಯದ ಪರಿಸ್ಥಿತಿಗಳು ನಾವು ನೋಡ್ತೇವೆ. ಆ ಒಂದು ಭಯದ ಪರಿಸ್ಥಿತಿಗಳನ್ನು ನಾವು ನೋಡುವಾಗ ಈ ಲೋಕದಲ್ಲಿ ಹೇಗಪ್ಪ ನಾವು ಜೀವನ ಮಾಡೋದು ಎಂಬುದಾಗಿ ನಮಗೆ ಭಯ ಆಗುತ್ತೆ. ನೋಡ್ರಿ, ದಿನಮಾನಗಳಲ್ಲಿ ನಾವು ನ್ಯೂಸ್ಗಳನ್ನು ನಾವು ನೋಡೋದಾದರೆ ಎಲ್ಲಿ ನೋಡಿದ್ರೂ ಸಹ ಒಂದು ಮರಣ, ಇಲ್ಲಾಂದರೆ ಒಂದು ಆಕ್ಸಿಡೆಂಟು, ಇಲ್ಲಾಂದರೆ ಅನೇಕ ರೀತಿಯಾಗಿ ಲೋಕದ ಸಂಬಂಧವಾಗಿ ನಾವು ನ್ಯೂಸ್ಗಳನ್ನು ನಾವು ನೋಡ್ತೇವೆ. ಇಷ್ಟು ಕ್ರೂರವಾಗಿ ಜನರು ಮಾರ್ಪಡ್ತಾ ಇದ್ದಾರಾ ಎಂಬುದಾಗಿ ನಮಗೆ ಭಯ ಆಗುತ್ತೆ. ಇಂಥ ಒಂದು ಲೋಕದಲ್ಲಿ ಹೇಗಪ್ಪ ನಮ್ಮ ಮಕ್ಕಳನ್ನು ನಾವು ಬೆಳೆಸುವಂಥದ್ದು, ಹೇಗಪ್ಪ ನಾವು ಜೀವನ ಮಾಡುವಂಥದ್ದು, ಮುಂದೆ ನಮ್ಮ ಪರಿಸ್ಥಿತಿ ಹೇಗಪ್ಪ ಎಂಬುದಾಗಿ ಅನೇಕ ಬಾರಿ ನಮಗೆ ಒಂದು ಭಯದ ವಾತಾವರಣ ನಮಗೆ ಉಂಟಾಗುತ್ತೆ. ಆದರೆ ದೇವರು ಹೇಳ್ತಿದ್ದಾರೆ, ನಿಮಗೆ ಲೋಕದಲ್ಲಿ ಸಂಕಟ ಇದೆ, ಆದರೆ ನೀವೇನು ಮಾಡ್ರಿ? ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ದೇವರು ಈ ಲೋಕವನ್ನು, ಈ ಸಮಸ್ತವನ್ನು ಜಯಿಸಿರುವಂಥ ದೇವರನ್ನು ನಾವು ನಂಬಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಇಡೀ ಲೋಕವನ್ನೇ ಜಯಿಸಿರುವಂಥ ದೇವರು ನಮಗೆ ಇರಬೇಕಾದರೆ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆಯೇ ಇಲ್ಲ, ಯಾವುದಕ್ಕೂ ನಾವು ಸೋತು ಹೋಗುವ ಅವಶ್ಯಕತೆ ಇಲ್ಲ, ಯಾವುದಕ್ಕೂ ನಾವು ಭಯಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆಂದರೆ ನಾವು ನಂಬಿರುವಂಥ ದೇವರು, ಆತನು ಎಲ್ಲದಕ್ಕಿಂತ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಲೋಕದಲ್ಲಿ ಇರುವವರಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಹಲ್ಲೆಲೂಯಾ. ಲೋಕದಲ್ಲಿ ಇರುವುದು ಯಾವುದು? ಒಂದು ದುಷ್ಟನ ಶಕ್ತಿ, ಅವನ ಕೆಲಸಗಳು, ಅವನ ಕಾರ್ಯಗಳು. ಆದರೆ ಎಲ್ಲ ಕಾರ್ಯಗಳು ಯಾವುದೊಂದು ಜಯಿಸೋದಿಲ್ಲ. ಅವನು ನಮ್ಮನ್ನು ಭಯ ಹುಟ್ಟಿಸಬಹುದು, ನಮ್ಮನ್ನು ಏನು ಇಲ್ಲದೆ ಮಾಡುತ್ತೇನೆ ಎಂಬುದಾಗಿ ಅವನು ಅನೇಕ ಪ್ಲ್ಯಾನ್ಗಳನ್ನು ಮಾಡ್ಬೋದು, ಅನೇಕ ಕುತಂತ್ರಗಳನ್ನು ಮಾಡ್ಬೋದು, ನಮ್ಮನ್ನು ಸೋಲಿಸಬೇಕೆಂಬುದಾಗಿ, ನಮ್ಮ ಜೀವಿತಗಳನ್ನು ನಾಶ ಮಾಡಬೇಕೆಂಬುದಾಗಿ, ನಮ್ಮ ಕುಟುಂಬದ ಜೀವಿತವನ್ನು, ಮಕ್ಕಳ ಜೀವಿತವನ್ನು, ನಾವು ನಂಬಿದವರಂಥ ಜೀವಿತವನ್ನು ಅವನು ನಾಶ ಮಾಡಬೇಕೆಂಬುದಕ್ಕೆ ಅನೇಕ ಪ್ಲ್ಯಾನ್ಗಳು ಮಾಡ್ಬೋದು. ಆದರೆ ಯಾವುದೊಂದು ಜಯಿಸೋದಿಲ್ಲ. ಯಾಕೆಂದರೆ
ಲೋಕವನ್ನು ಜಯಿಸಿರುವಂಥ ದೇವರನ್ನು ನಾವು ನಂಬಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ಲೋಕವನ್ನು ಜಯಿಸಿರುವಂಥ ಯೇಸು ಸ್ವಾಮಿ ಆತನು ನಮ್ಮಲ್ಲಿದ್ದಾನೆ. ಸೊ ನಮ್ಮಲ್ಲಿರುವ ಆತನು ದೊಡ್ಡವನಾಗಿರುವಾಗ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಈ ದಿನಮಾನಗಳಲ್ಲಿ ಒಂದು ವೇಳೆ ನೀವು ಸಹ ಭಯದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ದುಃಖದ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀರಾ, ಮನಃಶಾಂತಿ ಇಲ್ಲದೆ ನೀವು ಹಾದು ಹೋಗ್ತಾ ಇದ್ದೀರಾ, ನೋಡ್ರಿ, ದೇವರು ನಿಮಗೆ ಹೇಳ್ತಾ ಇರುವಂಥ ಮಾತು, ನನ್ನಲ್ಲಿದ್ದುಕೊಂಡು ನೀವೇನು ಮಾಡ್ರಿ, ಮನಃಶಾಂತಿಯನ್ನು ನೀವು ಹೊಂದಿಕೊಳ್ಳ್ರಿ. ಯಾವುದನ್ನು ನೀವು ದೃಷ್ಟಿಸಬೇಡ್ರಿ. ಅನೇಕ ರೀತಿಯಾಗಿ ನೆಗೆಟಿವಿಟಿ ಆಗಿರುವಂಥ ಅನೇಕ ನ್ಯೂಸ್ಗಳನ್ನು ನೋಡಿ 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 ಏನಾಗುತ್ತೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿ ವಿಧವಿಧವಾಗಿರುವಂಥ ಭಯಗಳು ನಮ್ಮನ್ನು ಆವರಿಸಿಕೊಳ್ಳುತ್ತೆ. ನಮ್ಮ ಜೀವಿತದ ಕುರಿತಾಗಿ ಅನೇಕ ರೀತಿಯಾದಂಥ ಭಯ ನಮ್ಮನ್ನು ಏನು ಮಾಡುತ್ತೆ, ಆವರಿಸಿಕೊಳ್ಳುತ್ತೆ. ದೇವರು ನಮಗೆ ಭಯದಿಂದ ಜೀವಿಸಲು ಆತನು ನಮಗೆ ಆಜ್ಞಾಪನೆ ಮಾಡಿಲ್ಲ. ಮನಃಶಾಂತಿಯಿಂದ, ಸಮಾಧಾನದಿಂದ, ಸಂತೋಷದಿಂದ ನಾವು ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ನೋಡ್ರಿ, ನಾವು ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ಎಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಅದೇ ಸಮಯದಲ್ಲಿ ನಾವು ಸಮಾಧಾನ ಉಳ್ಳವರಾಗಿರಬೇಕು, ಸಂತೋಷ ಉಳ್ಳವರಾಗಿರಬೇಕು. ಹಾಲೆಲೂಯ. ನಾವು ಭಯದಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ನಮ್ಮನ್ನು ಕರೆದಿಲ್ಲ ಪ್ರಿಯರೇ. ಆದರೆ ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷ ಉಳ್ಳವರಾಗಿ, ಮನಃಶಾಂತಿಯನ್ನು ಹೊಂದಿದವರಾಗಿ, ಧೈರ್ಯವಾಗಿ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಹಾಲೆಲೂಯ. ದೇವರು ಇದಕ್ಕೆ ಬೇಕಾದಂಥ ಸಹಾಯವನ್ನು ದೇವರು ನಮಗೆ ಮಾಡಲಿ. ಒಂದು ವೇಳೆ ನೀವು ಇದೇ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಾ ಇರುವುದಾದರೆ ಆತನ ಬಳಿ ಬನ್ನಿರಿ. ಯಾವ ಕಾರ್ಯಕ್ಕಾಗಿ ನೀವು ಭಯ ಉಳ್ಳವರಾಗಿದ್ದೀರಿ, ಯಾವ ಕಾರ್ಯಗಳ ಕುರಿತಾಗಿ ತುಂಬ ಒಂದು ಆಲೋಚನೆಗಳಲ್ಲಿ, ಚಿಂತೆಗಳಲ್ಲಿ, ಒಂದು ಡಿಪ್ರೆಷನ್ಗಳಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಾ, ಕಣ್ಣೀರಿನಲ್ಲಿ ಹಾದು ಹೋಗ್ತಾ ಇದ್ದೀರಾ, ಅನಾರೋಗ್ಯದಲ್ಲಿ ಹಾದು ಹೋಗ್ತಾ ಇದ್ದೀರಾ, ಯಾವ ಕಾರ್ಯ ನಿಮಗೆ ಭಯ ಹುಟ್ಟಿಸ್ತಾ ಇದೆ, ಆ ಒಂದು ಕಾರ್ಯವನ್ನು ದೇವರ ಬಳಿ ತೆಗೆದುಕೊಂಡು ಬನ್ನಿರಿ. ನಜರೇತಿನ ಯೇಸುವಿನ ಬಳಿ ನೀವು ತೆಗೆದುಕೊಂಡು ಬಂದು, ಅಪ್ಪ ದೇವರೇ, ಈಗೋ ಈ ಪರಿಸ್ಥಿತಿ ನನ್ನನ್ನು ತುಂಬ ಭಯ ಪಡುವ ರೀತಿಯಲ್ಲಿ ನನ್ನನ್ನು ಮಾಡ್ತಾ ಇದೆ. ಈ ಭಯದ ಪರಿಸ್ಥಿತಿಯಿಂದ ನನ್ನನ್ನು ಬಿಡುಗಡೆ ಮಾಡು. ಮುಂದೆ ಏನಾಗುತ್ತದೋ ಎಂಬುದಾಗಿರುವಂಥ ಭಯ ನನ್ನನ್ನು ಆವರಿಸಿಕೊಂಡಿದೆ. ನನ್ನ ಜೀವಿತ ಏನಾಗುತ್ತದೋ ಎಂಬುದಾಗಿ, ನನ್ನ ಒಂದು ಭವಿಷ್ಯ ಏನಾಗುತ್ತೋ, ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತೋ, ಫ್ಯೂಚರ್ ಏನಾಗುತ್ತೋ ಎಂಬುದಾಗಿ, ನನ್ನ ಒಂದು ಕೆಲಸ ಏನಾಗುತ್ತೋ, ಉದ್ಯೋಗ ಏನಾಗುತ್ತೋ, ಬಿಸ್ನೆಸ್ ಏನಾಗುತ್ತೋ, ಈ ರೀತಿಯಾಗಿ ಅನೇಕ ಕಾರ್ಯಗಳಲ್ಲಿ ನಾನು ಚಿಂತಿತಳಾಗಿದ್ದೇನೆ. ಇದು ನನಗೆ ತುಂಬ ಭಯ ಹುಟ್ಟಿಸಿದೆ ದೇವರೇ, ಇದರಿಂದ ನನ್ನ ಬಿಡುಗಡೆ ಮಾಡಿ ಎಂಬುದಾಗಿ ನೀವು ಈ ಸಮಯದಲ್ಲಿ ಕೇಳಿಕೊಳ್ಳುವುದಾದರೆ ಆತನು ಖಂಡಿತವಾಗಿಯೂ ನಿಮಗೆ ಬೇಕಾದಂಥ ಒಂದು ಧೈರ್ಯವನ್ನು ಆತನು ಕೊಡುವಾತನಾಗಿದ್ದಾನೆ. ಒಂದು ಧೈರ್ಯ ಉಳ್ಳವರಾಗಿ ನಾವು ಜೀವಿಸೋದಕ್ಕೆ ಆತನು ಸಹಾಯ ಮಾಡ್ತಾನೆ. ಹಾಲೆಲೂಯ. ನನ್ನೊಟ್ಟಿಗೆ ಸೇರಿ ನೀವು ಪ್ರಾರ್ಥನೆ ಮಾಡಿರಿ. ಖಂಡಿತವಾಗಿಯೂ ವಾಕ್ಯದಲ್ಲಿ ಹೇಳಿರುವ ಹಾಗೇನೆ ದೇವರು ನಮ್ಮನ್ನು ಧೈರ್ಯಪಡಿಸ್ತಾನೆ. ಆತನ ಮನಃಶಾಂತಿಯನ್ನು ನಮಗೆ ಆತನು ಕೊಡುವಾತನಾಗಿದ್ದಾನೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಹೃದಯ ಕಾಲ ಜಾವದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ಅವರೆಲ್ಲರನ್ನ ದೇವರೇ ಸಯ್ಯ ನಿನ್ನ ಒಂದು ಕರಗಳ ಕೆಳಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯಾವ ಕಾರ್ಯದ ಕುರಿತಾಗಿ ಅವರು ಭಯಗ್ರಸ್ತರಾಗಿದ್ದಾರೋ, ಯಾವ ವಿಚಾರದಲ್ಲಿ ಅವರು ದೇವರೇ ತುಂಬ ಭಯ ಉಳ್ಳವರಾಗಿ, ಹೆದರಿಕೆ ಉಳ್ಳವರಾಗಿ ಅಪ್ಪ ದೇವರೇ ನಿನ್ನ ಬಳಿ ಬಂದು ಪ್ರಾರ್ಥನೆ ಮಾಡ್ತಿದ್ದಾರೋ ದೇವರೇ, ಆ ಕಾರ್ಯದ ಕುರಿತಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅವರಲ್ಲಿ ಇದ್ದುಕೊಂಡು ಭಯವನ್ನು ತಂದು ಒಡ್ಡುತ್ತಾ ಇರುವಂಥ ಎಲ್ಲ ಅಪ್ಪ ಸೈತಾನ್ನ ಕಾರ್ಯಗಳನ್ನು, ಅವನ ದುಷ್ಟನ ಶಕ್ತಿಗಳನ್ನು, ಅವನ ಎಲ್ಲ ಬಲ ಸಾಮರ್ಥ್ಯಗಳನ್ನು ನಜರೇತಿನ ಯೆಸಯ್ಯ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಲಯ ಮಾಡ್ತಾ ಇದ್ದೇನೆ ಸ್ವಾಮಿ. ಈ ಕ್ಷಣವೇ ದೇವರೇ ಅವರ ಒಂದು ಕರ್ತನ ಮೈಂಡನ್ನು ಬಿಟ್ಟು ಹೊರಗಡೆ ಹೋಗಲಿ ಯೆಸಯ್ಯ ನಿನ್ನ ನಾಮದಲ್ಲಿ ಸ್ವಾಮಿ. ಒಂದು ಮನಃಶಾಂತಿಯು, ದೈವಿಕವಾದ ನಿನ್ನ ಮನಃಶಾಂತಿಯು ಈಗಲೇ ಆವರಿಸಿಕೊಳ್ಳಲಿ ಯೆಸಯ್ಯ. ಹೌದು ಸ್ವಾಮಿ ದೇವರೇ, ನಿನ್ನ ಒಂದು ಸಮಾಧಾನವು ಪ್ರತಿಯೊಬ್ಬರ ಜೀವಿತಗಳನ್ನು ಆಳ್ವಿಕೆ ಮಾಡಲಿ ಸ್ವಾಮಿ. ಅಪ್ಪ ನೀನು ಕರ್ತನೆ ಲೋಕವನ್ನು ಜಯಿಸಿರುವಂಥ ದೇವರು ಸ್ವಾಮಿ. ಧೈರ್ಯವಾಗಿರ್ರಿ ಎಂಬುದಾಗಿ ವಾಗ್ದಾನ ಮಾಡಿರುವ ದೇವರು ಸ್ವಾಮಿ. ನಿನ್ನ ಧೈರ್ಯವು ಅಪ್ಪ ದೇವರೇ ಪ್ರತಿಯೊಬ್ಬೊಬ್ಬರಲ್ಲಿ ಚಲಿಸಲಿ ಸ್ವಾಮಿ. ಹೌದು ಸ್ವಾಮಿ ಅಪ್ಪ, ಲೋಕದಲ್ಲಿ ಇರುವಂಥ ಈ ಕಾರ್ಯಗಳಿಗಿಂತ, ಈ ವ್ಯಕ್ತಿಗಳಿಗಿಂತ, ಈ ದುಷ್ಟನ ಎಲ್ಲ ಕಾರ್ಯಗಳಿಗಿಂತ ಅಪ್ಪ ನೀನು ದೊಡ್ಡವನಾಗಿದ್ದೀಯ ಸ್ವಾಮಿ. ನೀನು ನಮ್ಮಲ್ಲಿದ್ದೀಯ ಸ್ವಾಮಿ. ಹೌದು ಸ್ವಾಮಿ ದೇವರೇ, ನೀನು ನಮ್ಮಲ್ಲಿ ಇರಬೇಕಾದ್ರೆ ಸ್ವಾಮಿ ನಾವು ಯಾವುದಕ್ಕೂ ಭಯ ಪಡುವ ಅವಶ್ಯಕತೆ ಇಲ್ಲ ಸ್ವಾಮಿ. ಲೋಕದಲ್ಲಿ ಇರುವವನಿಗಿಂತ ಸ್ವಾಮಿ
ದೇವರೇ ಏಸಯ್ಯ, ನಮ್ಮಲ್ಲಿರುವ ದೇವರೇ ನೀನು ದೊಡ್ಡವನಾಗಿದ್ದೀಯ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ ಅಪ್ಪ, ಒಂದು ಧೈರ್ಯದಿಂದ ಮುನ್ನುಗ್ಗುವಂಥ ಒಂದು ಕೃಪೆ ನೀನು ಅನುಗ್ರಹ ಮಾಡು ಸ್ವಾಮಿ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ಯಾರೆಲ್ಲ ಕರ್ತನೆ ಯಾವ ಕಾರ್ಯಗಳ ಕುರಿತಾಗಿ ಭಯಗ್ರಸ್ತರಾಗಿದ್ದಾರೋ ಆ ಎಲ್ಲ ಕಾರ್ಯಗಳಲ್ಲಿ ಬೇಕಾದಂಥ ಒಂದು ಬಿಡುಗಡೆ ಈಗಲೇ ನೀನು ದಯಪಾಲಿಸಿಕೊಡು ಸ್ವಾಮಿ. ನಿನ್ನ ದೈವಿಕವಾದ ಸಮಾಧಾನವು ಪ್ರತಿಯೊಬ್ಬೊಬ್ಬರನ್ನ ಆಳ್ವಿಕೆ ಮಾಡಲಿ ಏಸಯ್ಯ. ದೇವ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಏಸಯ್ಯ, ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಆ್ಯಂಡ್ ಪ್ರೇಸ್ ದಿ ಲಾರ್ಡ್.